ಮರ್ಯಾದಾ ಪುರುಷೋತ್ತಮ ಭಗವಂತ ಬಾಲರಾಮ ಅಯೋಧ್ಯೆಯಲ್ಲಿ ನೆಲೆಸಿದ್ದಾಗಿದೆ. ನವೆಂಬರ್ 9, 2019 ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನ ಪ್ರಕಾರ ಅಯೋಧ್ಯೆಯಲ್ಲಿ ರಾಮ ಮಂದಿರ ಭವ್ಯವಾಗಿ ತಾಲೆ ಎತ್ತಿದೆ. ಪ್ರತಿದಿನ ಸಾವಿರಾರು ಮಂದಿ ಭಕ್ತರು ಬಾಲರಾಮನ ದರ್ಶನ ಮಾಡಿ ಆಶೀರ್ವಾದ ಪಡಿತಾ ಇದ್ದಾರೆ. ಹಿಂದೂಗಳು ಮಾತ್ರವಲ್ಲದೆ ಹಲವಾರು ಮುಸಲ್ಮಾನರು ಸಹ ರಾಮ ಮಂದಿರಕ್ಕೆ ಬರ್ತಿದ್ದಾರೆ. ಈ ಮಧ್ಯೆ ಮತ್ತೊಂದು ಸ್ಫೋಟಕ ಸುದ್ದಿ ಹೊರಬಿದ್ದಿದೆ. ಅದೇನೆಂದ್ರೆ ರಾಮ ಮಂದಿರ ನಿರ್ಮಾಣವಾಗ್ತಿದ್ದಂತೆ ಅಯೋಧ್ಯೆಯಲ್ಲಿ ಸದ್ದಿಲ್ಲದೆ ಮಸೀದಿ ನಿರ್ಮಾಣ ಮಾಡಲು ಮುಸ್ಲಿಮರು ಮುಂದಾಗಿದ್ದಾರೆ. ಅದು ಕೂಡ ರಾಮ ಮಂದಿರವನ್ನ ಮೀರಿಸುವಂತಹ ದೊಡ್ಡ ಮಸೀದಿಯನ್ನ ನಿರ್ಮಾಣ ಮಾಡಲು ಸಜ್ಜಾಗಿದ್ದಾರೆ. ಚಿನ್ನದ ಇಟ್ಟಿಗೆಯಿಂದ ಮಸೀದಿ ಕಟ್ಟಲು ಮುಂದಾಗಿದ್ದು ಇದು ಮೆಕ್ಕಾದಷ್ಟು ಪವಿತ್ರತೆಯನ್ನ ಹೊಂದಿರುತ್ತಂತೆ. ಹಾಗಾದ್ರೆ ಏಕಾಏಕಿ ಮಸೀದಿ ನಿರ್ಮಾಣ ಕಾರ್ಯ ಶುರುವಾಗಿದ್ದು ಯಾಕೆ? ಶ್ರೀರಾಮನ ನೆಲೆಯಲ್ಲೇ ದೊಡ್ಡ ಮಸೀದಿ ಕಟ್ಟಲು ಕಾರಣವೇನು? ರಾಮ ಮಂದಿರಕ್ಕೆ ತಂಡೋಪತಂಡವಾಗಿ ಮುಸಲ್ಮಾನರು ನುಗ್ಗಿ ಬರ್ತಿರೋದು ಯಾಕೆ ಅನ್ನೋದರ ಎಲ್ಲಾ ಇಂಚಿಂಚು ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಈ ಮಾಹಿತಿಗಳನ್ನೆಲ್ಲ ತುಂಬಾ ಕಷ್ಟಪಟ್ಟು ನಿಮಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಮೆಚ್ಚುಗೆ, ಅಂದ್ರೆ ಲೈಕ್ ಮಾತ್ರ. ಕೊಟ್ರ ಲೈಕು ಜೊತೆಗೆ ನೀವೇನಾದ್ರೂ ರಾಮನ ಭಕ್ತರಾಗಿದ್ರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಸೊ ಇನ್ಯಾಕ್ತಡ ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರಾಮ ಮಂದಿರ ಕುರಿತು ಮುಸ್ಲಿಮರಲ್ಲಿ ಹಲವರು ವಿರೋಧ ವ್ಯಕ್ತಪಡಿಸಿದ್ರು. ಆದ್ರೆ ಅದರಲ್ಲಿ ಕೆಲ ಮುಸಲ್ಮಾನರು ಸೌಹಾರ್ದತೆಯನ್ನ ಸಾರ್ತಾ ಇದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಮುಸ್ಲಿಂ ಯುವತಿ ಕಾಲ್ನಡಿಗೆಯಲ್ಲಿ ರಾಮ ಮಂದಿರಕ್ಕೆ ಬಂದು ಬಾಲರಾಮನ ದರ್ಶನ ಪಡೆದಿದ್ರೆ, ಇಬ್ಬರು ಮುಸಲ್ಮಾನ್ ಮಹಿಳೆಯರು ಅಯೋಧ್ಯೆಯ ಮಣ್ಣು ಸರಯೂ ನದಿ ನೀರನ್ನ ಕಾಶಿಗೆ ಕೊಂಡೊಯ್ದಿದ್ದಾರೆ. ಈ ಮಧ್ಯೆ 350 ಮಂದಿ ಮುಸ್ಲಿಂ ಭಕ್ತರು ಲಕ್ನೋನಿಂದ 6 ದಿನಗಳ ಕಾಲ ಪಾದಯಾತ್ರೆಯ ಮೂಲಕ ಅಯೋಧ್ಯೆಗೆ ತಲುಪಿ ರಾಮ ಮಂದಿರದಲ್ಲಿರುವ ಬಾಲರಾಮನಿಗೆ ಪೂಜೆ ಸಲ್ಲಿಸಿದ್ದಾರೆ. ಇದಾದ್ಮೇಲಂತೂ ಅಯೋಧ್ಯೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸಲ್ಮಾನ್ ಭಕ್ತರು ಬರ್ತಿದ್ದಾರೆ, ರಾಮ ದರ್ಶನವನ್ನ ಪಡಿತಾ ಇದ್ದಾರೆ. ಆದ್ರೆ ಈ ಮಧ್ಯೆ ರಾಮ ಮಂದಿರ ನಿರ್ಮಾಣವಾಗ್ತಿದ್ದಂತೆ ಮಸೀದಿಯ ಸುದ್ದಿಯೊಂದು ಹೊರಬಿದ್ದಿದೆ. ಅದೇ ಅಯೋಧ್ಯೆಯಲ್ಲಿ ಅತಿ ದೊಡ್ಡ ಮಸೀದಿಯನ್ನ ಕಟ್ಟಲು ಮುಸಲ್ಮಾನರು ಮುಂದಾಗಿದ್ದಾರೆ. ಹಿಂದೆ ರಾಮ ಜನ್ಮಭೂಮಿಯನ್ನ ಆಕ್ರಮಿಸಿಕೊಂಡು ಇದೇ ಜಾಗದಲ್ಲಿ ಮಸೀದಿಯನ್ನ ಕಟ್ಟಲಾಗಿತ್ತು. ಆದ್ರೆ 500 ವರ್ಷಗಳ ಹೋರಾಟದ ಬಳಿಕ ಹಿಂದೂಗಳಿಗೆ ಜಯ ಸಿಕ್ಕು ಮಸೀದಿಯನ್ನ ಕೆಡವಿ ಮಂದಿರವನ್ನ ಕಟ್ಟಲಾಗಿದೆ. ಇದೇ ಈಗ ಮುಸಲ್ಮಾನರ ಕಣ್ಣು ಕುಗ್ತಾ ಇದೆ. ಅದ್ ಹೇಗಾದ್ರೂ ಮಾಡಿ ರಾಮ ಮಂದಿರದ ವರ್ಚಸ್ಸನ್ನ ಕಡಿಮೆ ಮಾಡಬೇಕು ಅಂತ ಕೆಲ ಮುಸಲ್ಮಾನರು ಶತ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ಅವರಲ್ಲೇ ಇರುವ ಕೆಲ ಮುಸಲ್ಮಾನರು ರಾಮ ಮಂದಿರ ನಿರ್ಮಾಣದ ಬಗ್ಗೆ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಅದೇ ಭೂಮಿಯಲ್ಲಿ ಇದೀಗ ಮಸೀದಿಯನ್ನ ಕಟ್ಟಲು ಮುಂದಾಗಿದ್ದಾರೆ. ಇದೀಗಾಗಲೇ ಈ ಪವಿತ್ರ ನಗರದಲ್ಲಿ ಮಸೀದಿ ನಿರ್ಮಾಣ ಕಾರ್ಯ ಕೂಡ ಆರಂಭವಾಗಿದೆ. ಇನ್ನು ಮೊದಲೇ ಹೇಳಿದಂತೆ ಮೆಕ್ಕಾ ಮುಸಲ್ಮಾನರ ಧಾರ್ಮಿಕ ಕೇಂದ್ರ. ಪ್ರತಿನಿತ್ಯ ಲಕ್ಷಾಂತರ ಮುಸಲ್ಮಾನರು ಮೆಕ್ಕಾ ಮದೀನಾಗೆ ಹೋಗ್ತಾರೆ. ಭಾರತೀಯ ಮುಸಲ್ಮಾನರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಮೆಕ್ಕಾಗೆ ಹೋಗ್ತಾರೆ. ಆದ್ರೆ ಅಯೋಧ್ಯೆಯಲ್ಲಿ ಈ ದೊಡ್ಡ ಮಸೀದಿ ನಿರ್ಮಾಣವಾದ ಮೇಲೆ ಇದು 2ನೇ ಮುಸಲ್ಮಾನರ ಕೇಂದ್ರವಾಗಲಿದೆ. ಹಿಂದೆ ಬಾಬ್ರಿ ಮಸೀದಿಗೆ ಎಷ್ಟು ಪ್ರಾಮುಖ್ಯತೆ ಕೊಡಲಾಗಿತ್ತು ಅದರಷ್ಟೇ ಪ್ರಾಮುಖ್ಯತೆಯನ್ನ ಈ ಮಸೀದಿಗೂ ನೀಡಲಾಗುತ್ತಂತೆ. ಇನ್ನು ಅಯೋಧ್ಯೆಯ ರಾಮ ಮಂದಿರದಿಂದ ಸ್ವಲ್ಪವೇ ಹತ್ತಿರದಲ್ಲಿ ಈ ಮಸೀದಿ ನಿರ್ಮಾಣವಾಗ್ತಿರೋದು ಮತ್ತೊಂದು ವಿಶೇಷವಾಗಿದೆ. ಯಾಕಂದ್ರೆ ರಾಮ ಮಂದಿರ ನಿರ್ಮಾಣವಾಗಿ ಬಾಲರಾಮ ಗರ್ಭಗುಡಿಯಲ್ಲಿ ವಿರಾಜಮಾನನಾಗಿದ್ದಾನೆ. ಈ ಮಧ್ಯೆ ಲಕ್ಷಾಂತರ ಭಕ್ತರು ಅಯೋಧ್ಯೆಯತ್ತ ಬರ್ತಿದ್ದಾರೆ. ಮುಂದೆ ಇದೇ ಅಯೋಧ್ಯೆಯಲ್ಲಿ ಮಸೀದಿ ಕೂಡ ನಿರ್ಮಾಣವಾಗ್ತಿದ್ದು ಮುಸಲ್ಮಾನರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಅಲ್ಲದೆ ಅವರು ರಾಮ ಮಂದಿರಕ್ಕೂ ಬಂದು ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಬಾಬರಿ ಮಸೀದಿ ಇದ್ದ ಸ್ಥಳವಾಗಿರೋದ್ರಿಂದ ರಾಮನಲ್ಲಿ ಅವರು ಅಲ್ಲಾಹುವನ್ನ ಕಾಣ್ತಾರಂತೆ. ಅಷ್ಟು ಮಾತ್ರವಲ್ಲದೆ ಉತ್ತರ ಪ್ರದೇಶ ಹಿಂದೂ ಮುಸಲ್ಮಾನರ ದೊಡ್ಡ ಧಾರ್ಮಿಕ ಕೇಂದ್ರವಾಗಲಿದ್ದು, ಈ ಮಧ್ಯೆ ಇದೇ ಉತ್ತರ ಪ್ರದೇಶದಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಮಥುರಾ ಮತ್ತು ಕಾಶಿಯಲ್ಲಿ ಕೋರ್ಟ್ನಲ್ಲಿ ಜಯ ಸಿಕ್ಕ ನಂತರ ಅಲ್ಲಿಯೂ ಸಹ ರಾಮ ಮಂದಿರದಂತೆ ಕೃಷ್ಣ ಮಂದಿರ ಹಾಗೂ ವಿಶ್ವೇಶ್ವರನ ದೊಡ್ಡ ಮಂದಿರ ನಿರ್ಮಾಣವಾಗಲಿದೆ. ಇನ್ನು ಅಯೋಧ್ಯೆಯಲ್ಲಿ ಮುಂಬರುವ ಏಪ್ರಿಲ್ನಲ್ಲಿ ಮಸೀದಿಗೆ ಅಡೆಪಾಯ ಹಾಕಲು ನಿರ್ಧಾರ ಮಾಡಲಾಗಿದೆ. ಇಸ್ಲಾಂ ಧರ್ಮದ ತತ್ವಗಳ ಆಧಾರದ ಮೇಲೆ 5 ಮಿನಾರ್ಗಳನ್ನ ಹೊಂದಿರುವ ಮಹಮ್ಮದ್ ಬಿನ್ ಅಬ್ದುಲ್ಲಾ ಮಸೀದಿ ಕಾರ್ಯವು ಕಪ್ಪು ಇಟ್ಟಿಗೆ ಬರ್ತಾ ಇದ್ದಂತೆ ನಿರ್ಮಾಣ ಕಾರ್ಯ ಆರಂಭವಾಗಲಿದೆ. ಅಯೋಧ್ಯೆಯ ದನ್ನಿಪುರದಲ್ಲಿ ರಾಮ ಮಂದಿರದಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿ ಬರುವ ಮಸೀದಿಯನ್ನ ಪ್ರವಾದಿಯವರ ಹೆಸರಿನ ಮಹಮ್ಮದ್ ಬಿನ್ ಅಬ್ದುಲ್ಲಾ ಮಸೀದಿ ಎಂದು ಕರೆಯಲಾಗುತ್ತೆ. ಇನ್ನು ಇಟ್ಟಿಗೆಯ ವಿಶೇಷತೆ ಏನಂದ್ರೆ ಈ ಇಟ್ಟಿಗೆಯಲ್ಲಿ ಚಿನ್ನದಲ್ಲಿ ಬರೆಯಲಾದ ಪವಿತ್ರ ಕುರಾನ್ನ ಪದ್ಯಗಳಿರಲಿವೆಯಂತೆ. ಮೆಕ್ಕಾ ಶರೀಫ್ ಮತ್ತು ಮದೀನಾ ಶರೀಫ್ನಲ್ಲಿ ಪವಿತ್ರ ನೀರು
ಜುಮ್ಜುಮ್ ಮತ್ತು ಸುಗಂಧ ದ್ರವ್ಯಗಳೊಂದಿಗೆ ಸ್ನಾನ ಮತ್ತು ಪ್ರಾರ್ಥನೆಯ ನಂತರ ಪವಿತ್ರ ಇಟ್ಟಿಗೆಯನ್ನ ತರಲಾಗುತ್ತೆ. ಇಟ್ಟಿಗೆಯ 4 ಬದಿಯಲ್ಲಿ ಇಸ್ಲಾಂ ಧರ್ಮದ ಪ್ರವಾದಿಯ ಹೆಸರನ್ನು ಚಿನ್ನದಲ್ಲಿ ಬರೆಯಲಾಗುತ್ತೆ. ಭಾರತದ ವೈವಿಧ್ಯಮಯ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವ ಕೇಸರಿ ಬಣ್ಣದ ಕುರಾನ್ ಅನ್ನ ಮಸೀದಿಯಲ್ಲಿ ಇಡಲಾಗುತ್ತಂತೆ. ಈ ಮಸೀದಿಯು ವಾಸ್ತುಶಿಲ್ಪದ ಅದ್ಭುತ ಮಾತ್ರವಲ್ಲದೆ ಕೋಮು ಸೌಹಾರ್ದತೆಯ ಸಂಕೇತವಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ. ಸುಪ್ರೀಂ ಕೋರ್ಟ್ ಆದೇಶದಂತೆ 5 ಎಕರೆ ಜಾಗದಲ್ಲಿ ಮಸೀದಿ ನಿರ್ಮಾಣ ಈದ್ ನಂತರ ಏಪ್ರಿಲ್ನಲ್ಲಿ ಪ್ರಾರಂಭವಾಗಲಿದೆ. ಇನ್ನು ಮೆಕ್ಕಾದಿಂದ ಇಟ್ಟಿಗೆ ಬರ್ತಾ ಇದ್ದು ಉತ್ತರ ಪ್ರದೇಶದ ಸುನ್ನಿ ಸೆಂಟ್ರಲ್ ವಕ್ಫ್ ಬೋರ್ಡ್ ಸ್ಥಾಪಿಸಿರುವ ಇಂಡೋ ಇಸ್ಲಾಮಿಕ್ ಕಲ್ಚರ್ ಫೌಂಡೇಶನ್ ಪ್ರತಿನಿಧಿಗಳು ಪವಿತ್ರ ಇಟ್ಟಿಗೆಯ ಮುಂಬರುವ ಆಗಮವನ್ನ ಖಚಿತಪಡಿಸಿದ್ದಾರೆ. ಈಗಾಗಲೇ ಮೆಕ್ಕಾದಿಂದ ಬರ್ತಾ ಇರುವ ಇಟ್ಟಿಗೆ ಏಪ್ರಿಲ್ ವೇಳೆ ಅಯೋಧ್ಯೆ ತಲುಪುವ ನಿರೀಕ್ಷೆ ಇದೆ. ಫೆಬ್ರವರಿ 29ರಂದು ಮುಂಬೈನಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಇದನ್ನ ಇರಿಸಿ ತದನಂತರ ಇಟ್ಟಿಗೆಯನ್ನ ಅಜ್ಮೀರ್ ಶರೀಫ್ಗೆ ತರಲಾಗುತ್ತೆ. ಈ ಪವಿತ್ರ ಇಟ್ಟಿಗೆಯನ್ನ ಈದ್ ನಂತರ ಅಯೋಧ್ಯೆಗೆ ಕಳಿಸಲಾಗುವುದು ಎಂದು ಮಸೀದಿ ನಿರ್ಮಾಣ ಹೊಣೆ ಹೊತ್ತಿರುವ ಐಐಎಫ್ಸಿ ಹೇಳಿದೆ. 5 ದಿನಗಳ ರಸ್ತೆ ಪ್ರಯಾಣದಲ್ಲಿ ಪ್ರತಿ ಸ್ಥಳದಲ್ಲಿ ಪ್ರಾರ್ಥನೆ ಮೂಲಕ ಈ ಇಟ್ಟಿಗೆಯನ್ನು ತರಲಾಗುತ್ತದೆ ಎಂದು ಇಂಡೋ ಇಸ್ಲಾಮಿಕ್ ಕಲ್ಚರಲ್ ಫೌಂಡೇಶನ್ನ ಸದಸ್ಯ ಮತ್ತು ಮಸೀದಿ ನಿರ್ಮಾಣ ಸಮಿತಿ ಮುಖ್ಯಸ್ಥ ಹಾಜ್ ಅರಫತ್ ಹೇಳಿದ್ದಾರೆ. ಇದು ಅಲ್ಲಾಹನ ಆರಾಧನೆಯ ಜೊತೆಗೆ ಜನರ ಒಳಿತಿಗಾಗಿ ಮಸೀದಿಯಾಗಲಿರಲಿದೆ. ಅದಕ್ಕಾಗಿಯೇ ಈ ಪವಿತ್ರ ಇಟ್ಟಿಗೆಯನ್ನು ಇಲ್ಲಿಂದ ತರಲಾಗ್ತಾ ಇದ್ದು ಈ ಇಟ್ಟಿಗೆ ಅಯೋಧ್ಯೆ ತಲುಪಿದಾಗ ಎಲ್ಲೆಡೆ ಅದಕ್ಕೆ ಸ್ವಾಗತ ಮತ್ತು ಪ್ರಾರ್ಥನೆಗಳು ನಡೆಯಲಿದೆ. ಪ್ರತಿಯೊಂದು ಪಂಗಡದ ಜನರು ಇದರಲ್ಲಿ ಭಾಗಿಯಾಗಲಿದ್ದಾರೆ ಎಂದು ಹೇಳಿದ್ದಾರೆ. ಹಾಗಾದ್ರೆ ಮಸೀದಿ ಹೇಗಿರಲಿದೆ? 340 ಅಡಿ ಎತ್ತರದ 5 ಮಿನಾರ್ಗಳನ್ನ ಹೊಂದಿರುವ ಈ ಮಸೀದಿಯು ದೇಶದ ದೊಡ್ಡ ಮಸೀದಿಯಾಗಲಿದೆ. ಈ ಮಿನಾರ್ಗಳು ಶಹದಾ, ಸಲಾಹ್, ಸೌಮ್, ಜಕತ್ ಮತ್ತು ಹಜ್ ಎಂಬ ಇಸ್ಲಾಂನ 5 ಮೂಲಭೂತ ತತ್ವಗಳ ಸಂಕೇತವಾಗಿದೆ. ಮಸೀದಿಯ ವಿನ್ಯಾಸವು ನೆಲಮಾಳಿಗೆಯ ವಿವಿಧೋದ್ದೇಶ ಹಾಲ್ ಮತ್ತು ನೆಲಮಹಡಿಯಲ್ಲಿ ವಿಸ್ತಾರವಾದ ನಮಾಜ್ ಹಾಲ್ ಅನ್ನ ಒಳಗೊಂಡಿದೆ. ಇದು ಏಕಕಾಲದಲ್ಲಿ 9,000 ನಮಾಜಿಗಳಿಗೆ ಅವಕಾಶ ಕಲ್ಪಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಮಹಿಳೆಯರಿಗೆ ವಿಶೇಷ ನಿರ್ಬಂಧನೆಗಳೊಂದಿಗೆ ಮಸೀದಿಯು ಪ್ರಾರ್ಥನಾ ಸ್ಥಳದಲ್ಲಿ ಪ್ರವೇಶ ನೀಡುವ ಗುರಿಯನ್ನ ಹೊಂದಿದೆ. ಮಸೀದಿಯ ವಿನ್ಯಾಸವು ವಿಶ್ವದ ಅತಿ ದೊಡ್ಡ ಕುರಾನ್, ದುಬೈನ ಪ್ರಸಿದ್ಧ ಪ್ರತಿರೂಪವನ್ನ ಮೀರಿಸುವ ಭವ್ಯವಾದ ಅಕ್ವೇರಿಯಂ ಮತ್ತು ವಿಶಿಷ್ಟವಾದ ಕಾರಂಜಿ ಕಾರ್ಯವಿಧಾನವನ್ನು ಸಹ ಒಳಗೊಂಡಿರುತ್ತೆ. ಮಸೀದಿಯ ಆಚೆಗೆ ಸಂಕೀರ್ಣವು ಸಸ್ಯಾಹಾರಿ ಅಡುಗೆ ಮನೆ, ಉಚಿತ ಕ್ಯಾನ್ಸರ್ ಚಿಕಿತ್ಸೆಯನ್ನು ನೀಡುವ 500 ಹಾಸಿಗೆಗಳ ಬಹುವಿಶೇಷ ಆಸ್ಪತ್ರೆ, ಕಾನೂನು, ಇಂಜಿನಿಯರಿಂಗ್, ದಂತ ವೈದ್ಯಕೀಯ, ವಾಸ್ತುಶಿಲ್ಪ, ಕಾಲೇಜುಗಳು ಮತ್ತು ಅಂತಾರಾಷ್ಟ್ರೀಯ ಶಾಲೆ ಸೇರಿದಂತೆ ಸಮುದಾಯದ ಕಡೆಗೆ ಸಮಗ್ರವಾದ ವಿಧಾನವನ್ನ ಪ್ರತಿಬಿಂಬಿಸುವಂತಹ ಸೌಲಭ್ಯಗಳನ್ನ ಹೊಂದಿರಲಿದೆ. 340 ಅಡಿ ಎತ್ತರದ 5 ಮಿನಾರ್ಗಳನ್ನ ಹೊಂದಿರುವ ಈ ಮಸೀದಿಯು ದೇಶದ ದೊಡ್ಡ ಮಸೀದಿಯಾಗಲಿದೆ. ಈ ಮಿನಾರ್ಗಳು ಶಹದಾ, ಸಲಾಹ್, ಸೌಮ್, ಜಕತ್ ಮತ್ತು ಹಜ್ ಎಂಬ ಇಸ್ಲಾಂನ 5 ಮೂಲಭೂತ ತತ್ವಗಳ ಸಂಕೇತವಾಗಿದೆ. ಮಸೀದಿಯ ವಿನ್ಯಾಸವು ನೆಲಮಾಳಿಗೆಯ ವಿವಿಧೋದ್ದೇಶ ಹಾಲ್ ಮತ್ತು ನೆಲಮಹಡಿಯಲ್ಲಿ ವಿಸ್ತಾರವಾದ ನಮಾಜ್ ಹಾಲ್ ಅನ್ನ ಒಳಗೊಂಡಿದೆ. ಇದು ಏಕಕಾಲದಲ್ಲಿ 9,000 ನಮಾಜಿಗಳಿಗೆ ಅವಕಾಶ ಕಲ್ಪಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಮಹಿಳೆಯರಿಗೆ ವಿಶೇಷ ನಿರ್ಬಂಧನೆಗಳೊಂದಿಗೆ ಮಸೀದಿಯು ಪ್ರಾರ್ಥನಾ ಸ್ಥಳದಲ್ಲಿ ಪ್ರವೇಶ ನೀಡುವ ಗುರಿಯನ್ನ ಹೊಂದಿದೆ. ಮಸೀದಿಯ ವಿನ್ಯಾಸವು ವಿಶ್ವದ ಅತಿ ದೊಡ್ಡ ಕುರಾನ್, ದುಬೈನ ಪ್ರಸಿದ್ಧ ಪ್ರತಿರೂಪವನ್ನ ಮೀರಿಸುವ ಭವ್ಯವಾದ ಅಕ್ವೇರಿಯಂ ಮತ್ತು ವಿಶಿಷ್ಟವಾದ ಕಾರಂಜಿ ಕಾರ್ಯವಿಧಾನವನ್ನು ಸಹ ಒಳಗೊಂಡಿರುತ್ತೆ. ಮಸೀದಿಯ ಆಚೆಗೆ ಸಂಕೀರ್ಣವು ಸಸ್ಯಾಹಾರಿ ಅಡುಗೆ ಮನೆ, ಉಚಿತ ಕ್ಯಾನ್ಸರ್ ಚಿಕಿತ್ಸೆಯನ್ನು ನೀಡುವ 500 ಹಾಸಿಗೆಗಳ ಬಹುವಿಶೇಷ ಆಸ್ಪತ್ರೆ, ಕಾನೂನು, ಇಂಜಿನಿಯರಿಂಗ್, ದಂತ ವೈದ್ಯಕೀಯ, ವಾಸ್ತುಶಿಲ್ಪ, ಕಾಲೇಜುಗಳು ಮತ್ತು ಅಂತಾರಾಷ್ಟ್ರೀಯ ಶಾಲೆ ಸೇರಿದಂತೆ ಸಮುದಾಯದ ಕಡೆಗೆ ಸಮಗ್ರವಾದ ವಿಧಾನವನ್ನ ಪ್ರತಿಬಿಂಬಿಸುವಂತಹ ಸೌಲಭ್ಯಗಳನ್ನ ಹೊಂದಿರಲಿದೆ. ಹೀಗೆ ಅಯೋಧ್ಯೆಯಲ್ಲಿ ರಾಮನೂ ಇರ್ತಾನೆ, ರಹೀಮನೂ ಇರಲಿದ್ದಾನೆ. ಮುಂದೆ ಯಾವುದೇ ಜಗಳ ಬಾರದಂತೆ ಹಿಂದೂ ಮುಸಲ್ಮಾನರು ಒಗ್ಗಟ್ಟಾಗಿ ಇದ್ರೆ ಅಷ್ಟೇ ಸಾಕು. ನಾವು ಕೊಟ್ಟ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಜೊತೆಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ನಮಗೆ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಉತ್ಸುಕರಾಗ್ತೀವಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅದನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದ.